ನಮಸ್ಕಾರ ಸ್ನೇಹಿತರೆ, ಸ್ನೇಹಲೋಕ ಕೆಕೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಸಂಕಷ್ಟಹರ ಚತುರ್ಥಿಯ ದಿನದಂದು ದಿನವಿಡೀ ಉಪವಾಸವಿದ್ದು ಗಣೇಶನನ್ನು ಪೂಜಿಸಿ ಚಂದ್ರ ದರ್ಶನವಾದಾಗ ಚಂದ್ರ ದರ್ಶನವನ್ನು ಪಡೆದುಕೊಂಡು ಚಂದ್ರನಿಗೆ ಪೂಜೆ ಮಾಡಿ ಚಂದ್ರನಿಗೆ ಅರ್ಘ್ಯವನ್ನು ಅರ್ಪಿಸಿ ಮತ್ತೊಮ್ಮೆ ಗಣೇಶನಿಗೆ ಮಂಗಳಾರತಿ ಮಾಡಿ ಉಪವಾಸವನ್ನು ಕೊನೆಗೊಳಿಸುತ್ತೇವೆ. ಸಂಕಷ್ಟಹರ ಚತುರ್ಥಿಯ ದಿನದಂದು ಉಪವಾಸದಿಂದ ಈ ವ್ರತವನ್ನು ಆಚರಿಸಿದವರು ಚಂದ್ರ ದರ್ಶನ ಮಾಡಿ ಚಂದ್ರನಿಗೆ ಪೂಜೆ ಸಲ್ಲಿಸಿದರೆ ಈ ಒಂದು ವ್ರತವು ಸಂಪೂರ್ಣವಾಗುತ್ತದೆ. ಹಾಗೆ ಉಪವಾಸವನ್ನು ಸಹ ಕೊನೆಗೊಳಿಸಬಹುದು. ಮಳೆ ಮೋಡದಿಂದಾಗಿ ಚಂದ್ರನು ಕಾಣದಿದ್ದಾಗ ಅಥವಾ ದೊಡ್ಡ ದೊಡ್ಡ ಕಟ್ಟಡಗಳು ಇರುವ ಕಡೆ ಚಂದ್ರನು ಕಾಣದಿದ್ದಾಗ ಅಂತಹ ಸಂದರ್ಭದಲ್ಲಿ ಚಂದ್ರ ದರ್ಶನವನ್ನು ಹೇಗೆ ಮಾಡಬೇಕು, ಯಾವ ರೀತಿ ಉಪವಾಸವನ್ನು ಮುಗಿಸಬೇಕು, ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ. ಸ್ನೇಹಿತರೆ, ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಪ್ಪದೆ ಬೆಲ್ಲೈಕನ್ ಅನ್ನು ಕೂಡ ಕ್ಲಿಕ್ ಮಾಡಿ. ಸಂಕಷ್ಟಹರ ಚತುರ್ಥಿಯ ದಿನದಂದು ಬೆಳಗ್ಗೆ ಬೇಗನೆ ಎದ್ದು ಮಡಿ ಬಟ್ಟೆಯನ್ನು ಧರಿಸಿ ಉಪವಾಸದ ಪ್ರತಿಜ್ಞೆಯನ್ನು ತೆಗೆದುಕೊಂಡು ಪೂಜಾ ಸ್ಥಳದಲ್ಲಿ ಗಣೇಶನ ವಿಗ್ರಹ ಅಥವಾ ಫೋಟೋವನ್ನು ಸ್ಥಾಪನೆ ಮಾಡಿ ಗಣೇಶನಿಗೆ ಅರಿಶಿನ, ಕುಂಕುಮ, ಶ್ರೀಗಂಧವನ್ನು ಅರ್ಪಿಸಿ ಹೂಗಳಿಂದ ಅಲಂಕಾರ ಮಾಡಿ ಹಾಗೆ ಗರಿಕೆ ಹುಲ್ಲನ್ನು ಅರ್ಪಿಸಿ ಹಾಗೆ ಗಣೇಶನಿಗೆ ಪ್ರಿಯವಾದ ನೈವೇದ್ಯವನ್ನು ಅರ್ಪಿಸಿ ನಮ್ಮ ಕಷ್ಟಗಳು ಕಳೆಯುವುದಕ್ಕಾಗಿ ಮತ್ತು ಇಷ್ಟಾರ್ಥಗಳು ಸಿದ್ಧಿಯಾಗಲು ಗಣೇಶನನ್ನು ಪೂಜೆ ಮಾಡುತ್ತೇವೆ. ಮತ್ತೊಮ್ಮೆ ಸಂಜೆಯ ಸಮಯದಲ್ಲಿ ಗಣೇಶನನ್ನು ಪೂಜೆ ಮಾಡಿ ಚಂದ್ರೋದಯದ ಸಮಯದಲ್ಲಿ ಚಂದ್ರ ದರ್ಶನ ಮಾಡಿ ಚಂದ್ರನಿಗೆ ಅರ್ಘ್ಯವನ್ನು ಅರ್ಪಿಸಿ ಚಂದ್ರನಿಗೆ ಪೂಜೆ ಮಾಡಿ ಕೊನೆಯಲ್ಲಿ ಗಣೇಶನಿಗೆ ಮಂಗಳಾರತಿ ಮಾಡಿ ಉಪವಾಸವನ್ನು ಮುಗಿಸುತ್ತೇವೆ. ಇಂತಹ ಸಂದರ್ಭದಲ್ಲಿ ಚಂದ್ರನು ಕಾಣದಿದ್ದಾಗ ಏನು ಮಾಡಬೇಕು, ಚಂದ್ರ ದರ್ಶನವನ್ನು ಹೇಗೆ ಪಡೆಯಬೇಕು, ಮಳೆ ಮೋಡದಿಂದಾಗಿ ಚಂದ್ರ ಕಾಣದಿದ್ದಾಗ ಅಂತಹ ಸಂದರ್ಭದಲ್ಲಿ ಒಂದು ತಾಮ್ರ, ಬೆಳ್ಳಿ ಅಥವಾ ಹಿತ್ತಾಳೆಯ ತಟ್ಟೆಯನ್ನು ತೆಗೆದುಕೊಳ್ಳಿ. ಆ ತಟ್ಟೆಗೆ ಅಕ್ಕಿಯನ್ನು ಹಾಕಿ ಹರಡಿ ಅದನ್ನೇ ಚಂದ್ರನ ಆಕೃತಿಯಾಗಿ ತಟ್ಟೆಯಲ್ಲಿ ಹರಡಿ ಆ ಅಕ್ಕಿಗೆ ಅರಿಶಿನ, ಕುಂಕುಮ, ಸ್ವಲ್ಪ ಅಕ್ಷತೆಯನ್ನು ಅರ್ಪಿಸಿ ಹೂಗಳನ್ನು ಅರ್ಪಿಸಿ ಆ ಚಂದ್ರಾಕೃತಿಯಲ್ಲಿರುವ ಅಕ್ಕಿಯನ್ನೇ ಚಂದ್ರನೆಂದು ಭಾವಿಸಿ ಚಂದ್ರ ದರ್ಶನವನ್ನು ಪಡೆದುಕೊಂಡು ಉಪವಾಸವನ್ನು ಮುಗಿಸಬಹುದು. ಎಲ್ಲ ಕ್ಯಾಲೆಂಡರ್ಗಳಲ್ಲೂ ಸಂಕಷ್ಟಹರ ಚತುರ್ಥಿಯ ದಿನದಂದು ಯಾವ ಸಮಯದಲ್ಲಿ ಚಂದ್ರೋದಯವಾಗುತ್ತದೆ ಎಂಬ ಮಾಹಿತಿಯನ್ನು ತಿಳಿಸಿರುತ್ತಾರೆ. ಕ್ಯಾಲೆಂಡರನ್ನು ನೋಡಿಕೊಂಡು ಯಾವ ಸಮಯದಲ್ಲಿ ಚಂದ್ರೋದಯವಾಗುತ್ತದೆ ಎಂದು ನೋಡಿಕೊಂಡು ಚಂದ್ರ ದರ್ಶನವನ್ನು ಪಡೆಯಬಹುದು. ಕ್ಯಾಲೆಂಡರ್ ಸಮಯಕ್ಕಿಂತ ಒಂದು 30 ನಿಮಿಷ ಹೆಚ್ಚು ಸಮಯಗಳು ಕಾದು ನೀವು ಆ ಸಂದರ್ಭದಲ್ಲೂ ಚಂದ್ರ ದರ್ಶನ ಆಗದಿದ್ದಾಗ ಮಾತ್ರ ಈ ಒಂದು ಅಕ್ಕಿಯಿಂದ ಚಂದ್ರನನ್ನು ಸಿದ್ಧಪಡಿಸಿಕೊಂಡು ಚಂದ್ರನ ದರ್ಶನವನ್ನು ಪಡೆಯಬೇಕು. ಈ ವ್ರತವನ್ನು ಆಚರಿಸಿದವರು ಚಂದ್ರ ದರ್ಶನವನ್ನು ಪಡೆದುಕೊಂಡರೆ ತುಂಬ ಒಳ್ಳೆಯದು. ಚಂದ್ರ ದರ್ಶನ ಆಗದ ಪಕ್ಷದಲ್ಲಿ ಈ ಒಂದು ಕಾರ್ಯವನ್ನು ಕೈಗೊಳ್ಳಬಹುದು. ಇನ್ನು ಚಂದ್ರ ದರ್ಶನ ಮತ್ತು ಚಂದ್ರನಿಗೆ ಅರ್ಘ್ಯವನ್ನು ಅರ್ಪಿಸಿದ ನಂತರ ಉಪವಾಸವನ್ನು ಹೇಗೆ ಮುಗಿಸಬೇಕು ಎಂದರೆ, ಮೊದಲಿಗೆ ನೀವು ಗಣಪತಿಗೆ ಏನು ನೈವೇದ್ಯವನ್ನು ನೀಡಿರ್ತೀರೋ ಆ ನೈವೇದ್ಯವನ್ನು ಪ್ರಸಾದ ರೂಪದಲ್ಲಿ ಸೇವಿಸಿ ನಿಮ್ಮ ಉಪವಾಸವನ್ನು ಮುಗಿಸಬೇಕು. ಹಾಗೆ ರಾತ್ರಿ ಸಮಯದಲ್ಲಿ ಅನ್ನವನ್ನು ತಿನ್ನಬಾರದು. ಜೊತೆಗೆ ಈರುಳ್ಳಿ, ಬೆಳ್ಳುಳ್ಳಿಯನ್ನು ಕೂಡ ಸೇವಿಸಬಾರದು. ಉಪ್ಪಿಟ್ಟು ಇಲ್ಲ ಅವಲಕ್ಕಿ, ಈ ರೀತಿ ಸಜ್ಜಿಗೆ, ಈ ರೀತಿಯಾದಂತಹ ಲಘು ಆಹಾರವನ್ನು ಸೇವಿಸಿ ಉಪವಾಸವನ್ನು ಬಿಡಬೇಕು. ಬೆಳಿಗ್ಗೆಯಿಂದ ಉಪವಾಸವಿದ್ದು ರಾತ್ರಿಯ ಸಮಯದಲ್ಲಿ ಹೆಚ್ಚು ಆಹಾರ ತಿನ್ನುವುದರಿಂದ ಈ ಒಂದು ವ್ರತ ಸಂಪೂರ್ಣ ಆಗುವುದಿಲ್ಲ. ಲಘು ಆಹಾರವನ್ನು ಸೇವಿಸಿ ಮಲಗಬೇಕು. ಇದರಿಂದ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಸಂಕಷ್ಟಹರ ಚತುರ್ಥಿಯ ದಿನದಂದು ಚಂದ್ರ ಕಾಣದಿದ್ದಾಗ ಏನು ಮಾಡಬೇಕು, ಯಾವ ರೀತಿ ಉಪವಾಸವನ್ನು ಮುಗಿಸಬೇಕು, ಈ ಎಲ್ಲ ಮಾಹಿತಿಯನ್ನು ತಿಳಿಸಿದ್ದೇನೆ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹಲೋಕ ಕೆಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು.